ಸವದತ್ತಿ ತಾಲೂಕಾ ಬಿಜೆಪಿ ಮಂಡಲದ ಅಧ್ಯಕ್ಷರು ಹಾಗೂ ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ವಿರೂಪಾಕ್ಷ ಮಾಮನಿ ಇವರಿಗೆ 61ನೇ ಜನ್ಮದಿನದ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಸುಭಾಸ್ ಗಿದಿಗೌಡ್ರು, ಪುರಸಭೆ ಸದಸ್ಯರು ಹಾಗೂ ಬಿಜೆಪಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಮತ್ತು ವಕೀಲರು ಮುನವಳ್ಳಿ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಜನಪ್ರಿಯ ನಾಯಕರು, ಮಾಮನಿ ಮನೆತನದ ಯುವ ಧುರೀಣರು, ಸನ್ಮಾನ್ಯ ಶ್ರೀ ವಿರೂಪಾಕ್ಷನ ಮಾಮನಿಯವರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಸವದತ್ತಿ ಮಂಡಳ ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಬೆಳಗಾವಿ ಇವರ ಒಂದು 61ನೆಯ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಮುನವಳ್ಳಿಯ ಹಾಗೂ ಸವದತ್ತಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಎಲ್ಲ ಯುವಕರನ್ನು ಮುಂದಾಳತ್ವದಲ್ಲಿ, ಹಿರಿಯರನ ಮಾರ್ಗದರ್ಶನದಲ್ಲಿ ನಮ್ಮ ನಾಯಕರಾದಂಥ ವಿರೂಪಾಕ್ಷನ ಮಾಮನಿಯವರು ಯಾವುದೇ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯನ್ನು ಬಯಸ್ತಕ್ಕಂಥ ವ್ಯಕ್ತಿ. ಬರ್ತಕ್ಕಂಥ ಮುಂದಿನ 2028ರ ಚುನಾವಣೆಯಲ್ಲಿ ಶಾಸಕರಾಗಿ ಈ ಕ್ಷೇತ್ರದ ಸೇವೆಯನ್ನು ಮಾಡಬೇಕಂತ ಹೇಳಿ ವಿಚಾರವನ್ನು ಹೊಂದಿರತಕ್ಕಂಥ ಧೀಮಂತ ನಾಯಕರು. ಮಾಮನಿ ಮನೆತನ ಇವತ್ತು ಸವದತ್ತಿ ಮತಕ್ಷೇತ್ರದಲ್ಲಿಯೇ ಹೆಸರಾಂತ ಮನೆತನ. ಅವರದೇ ಆದಂಥ ಒಂದು ಗಾಂಭೀರ್ಯತೆಯನ್ನು ಹೊಂದಿರತಕ್ಕಂಥ ಮನೆತನದ ಯುವ ಧುರೀಣರು ವಿರೂಪಾಕ್ಷನ ಮಾಮನಿಯವರು. ಇವತ್ತು ಸವದತ್ತಿ ತಾಲೂಕು ಇರ್ಬೋದು, ಯರಗಟ್ಟಿ ತಾಲೂಕು ಇರ್ಬೋದು, ಎಲ್ಲ ಹಳ್ಳಿಗಳಲ್ಲಿ ಅವರಿಗೆ ಭಾರಿ ಬೆಂಬಲದೊಂದಿಗೆ ಇವತ್ತು ಅವರ ಒಂದು ನಾಯಕತ್ವವನ್ನು ಒಪ್ಪಿಕೊಂಡಿರ್ತಾರೆ. ಬರುವಂಥ ಚುನಾವಣೆಯಲ್ಲಿ ವಿಜಯವನ್ನು ಸಾಧಿಸಬೇಕು. ಅವರಿಗೆ ಎಲ್ಲ ತಾಲೂಕಿನ ತಾಯಂದಿರಿರ್ಬೋದು, ಹಿರಿಯರಿರ್ಬೋದು, ಯುವಕರು ಎಲ್ಲರೂ ಕೂಡ ಅವರ ಒಂದು ಕೈಯನ್ನು ಬಲಪಡಿಸೋಣ, ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋಣ. ದೇಶಕ್ಕಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಅನೇಕ ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ತನ್ನದೇ ಆದಂಥ ಉದ್ದೇಶಗಳನ್ನು ಹೊಂದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಂತಹ ಒಂದು ಪಕ್ಷದ ಅಧ್ಯಕ್ಷರಾಗಿ ಕೂಡ ಇವತ್ತು ವಿರೂಪಾಕ್ಷನ ಮಾಮನಿಯವರು ತಾಲೂಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರನ್ನ ಸಮಾಜದ ಗೌರವಿಸುತ್ತಾ, ಎಲ್ಲ ಜಾತಿ ಭೇದ ಭಾವಗಳ ಇಲ್ಲದೆ ಎಲ್ಲರೊಡನೆ ಒಡನಾಟವನ್ನು ಹೊಂದಿರತಕ್ಕಂಥ ಶ್ರೀಯುತ ಸನ್ಮಾನ್ಯ ಶ್ರೀ ವಿರೂಪಾಕ್ಷನ ಮಾಮನಿಯವರಿಗೆ ಮತ್ತೊಮ್ಮೆ 61ನೆಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಪಂಚಲಿಂಗೇಶ್ವರ ತಾಯಿ ಯಲ್ಲಮ್ಮ ಅವರಿಗೆ ಆರೋಗ್ಯ ಆಯುಷ್ಯನ್ನು ಕರುಣಿಸಲಿ, ಈ ಕ್ಷೇತ್ರದ ಜನರ ಸೇವೆಯನ್ನು ಮಾಡಲಿಕ್ಕೆ ಮತ್ತೊಮ್ಮೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಿ ಅಂತಕ್ಕಂಥ ಮಾತನ್ನೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.